ಕಡುಗಲ್ಲಿನಲ್ಲಿ ಕಾವ್ಯ ಬರೆದ ಜಗತ್ತೇ ಮೂಗಿನ ಮೇಲೆ ಬೆರಳಿಟ್ಟು ನೋಡುವಂತಹ ಅದ್ಭುತ ಕಲಾ ಸಾಮ್ರಾಜ್ಯವೊಂದು ಕಣ್ಣೆದುರು ಬಂದು ನಿಲ್ಲುತ್ತೆ. ಅದೇ ಹೊಯ್ಸಳ ಸಾಮ್ರಾಜ್ಯ. ಹೊಯ್ಸಳ ವಂಶದಲ್ಲಿ ಅನೇಕ ರಾಜರು ಬಂದು ಹೋದ್ರೂ ಸಾಮ್ರಾಜ್ಯಕ್ಕೆ ನಿಜವಾದ ಭವ್ಯತೆ ಮತ್ತು ಸ್ವತಂತ್ರ ಅಸ್ತಿತ್ವವನ್ನ ತಂದುಕೊಟ್ಟಿದ್ದು ವಿಷ್ಣುವರ್ಧನ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಕರ್ನಾಟಕದ ಇತಿಹಾಸದ ಪುಟಗಳನ್ನ ತಿರುವಿ ಹಾಕ್ತಾ ಹೋದ್ರೆ ನಮಗೆ ಕೇವಲ ಯುದ್ಧ, ಕೋಟೆಗಳು ಮಾತ್ರ ಕಾಣಿಸೋದಿಲ್ಲ. ಬದಲಿಗೆ ಕಡುಗಲ್ಲಿನಲ್ಲಿ ಕಾವ್ಯ ಬರೆದ ಜಗತ್ತೇ ಮೂಗಿನ ಮೇಲೆ ಬೆರಳಿಟ್ಟು ನೋಡುವಂತಹ ಅದ್ಭುತ ಕಲಾ ಸಾಮ್ರಾಜ್ಯವೊಂದು ಕಣ್ಣೆದುರು ಬಂದು ನಿಲ್ಲುತ್ತೆ. ಅದೇ ಹೊಯ್ಸಳ ಸಾಮ್ರಾಜ್ಯ. ಕ್ರಿಸ್ತಶಕ 1026ರಿಂದ 1343 ತನಕ, ಅಂದರೆ ಸುಮಾರು 3 ಶತಮಾನಗಳಿಗೂ ಹೆಚ್ಚು ಕಾಲ ದಕ್ಷಿಣ ಭಾರತವನ್ನ ಆಳಿದ ಹೊಯ್ಸಳರು ಕೇವಲ ಶೌರ್ಯಕ್ಕೆ ಮಾತ್ರ ಹೆಸರಾಗಿಲ್ಲ. ಅವರು ಭಾರತೀಯ ವಾಸ್ತುಶಿಲ್ಪ ಕಲೆಗೆ ಕೊಟ್ಟ ಕೊಡುಗೆ ಇಡೀ ಜಗತ್ತಿನಲ್ಲೇ ಅನನ್ಯವಾದ್ದು. ಆರಂಭದಲ್ಲಿ ಇಂದಿನ ಹಾಸನ ಜಿಲ್ಲೆಯ ವೇಲಾಪುರಿ ಅಂದರೆ ಬೇಲೂರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಇವರು ನಂತರ ಹಳೆಬೀಡು ಅಥವಾ ಅಂದಿನ ದ್ವಾರ ಸಮುದ್ರಕ್ಕೆ ತಮ್ಮ ರಾಜಧಾನಿಯನ್ನ ಬದಲಾಯಿಸಿದ್ರು. ಹೊಯ್ಸಳರ ಉದಯದ ಹಿಂದೆ ಇತಿಹಾಸ ಹಾಗೆ ಜನಪದ ಕಥೆಗಳೆರಡೂ ಕೂಡ ಹೆಣೆದುಕೊಂಡಿದೆ. ಆರಂಭದಲ್ಲಿ ಇವರು ಪಶ್ಚಿಮ ಘಟ್ಟಗಳ ಮಲೆನಾಡು ಭಾಗದ, ಅಂದರೆ ಇಂದಿನ ಮೂಡಿಗೆರೆ, ಸಕಲೇಶಪುರ ಪರಿಸರ ಏನಿದೆ ಆ ಕಡೆ ಗುಡ್ಡಗಾಡು ಜನರನ್ನ ಸಂಘಟಿಸಿ ಸಣ್ಣ ನಾಯಕರಾಗಿ ಬೆಳೀತಾರೆ. ಇದೊಂದು ಕಥೆ. ಆದರೆ ಹೊಯ್ಸಳ ಹೆಸರಿನ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಹೊಯ್ಸಳ ಅನ್ನೋ ಹೆಸರು ಬಂದಿದ್ದರ ಹಿಂದೆ ಒಂದು ಪ್ರಸಿದ್ಧ ದಂತಕಥೆ ಇದೆ. ಅಂಗಡಿ ಅಂದ್ರೆ ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಗ್ರಾಮ. ಅಲ್ಲಿ ವಾಸ ಆಗಿದ್ದ ಸಳ ಅನ್ನೋ ಯುವಕ ತನ್ನ ಗುರುಗಳಾದ ಸುದತ್ತಾಚಾರ್ಯ ಅನ್ನೋ ಜೈನ ಮುನಿಗಳ ಬಳಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾನೆ. ಒಂದಿನ ವಾಸಂತಿ ದೇವಿ ದೇವಸ್ಥಾನದಲ್ಲಿ ಇರುವಾಗ ಬೃಹತ್ ಹುಲಿಯೊಂದು ದಾಳಿ ಮಾಡೋದಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಗುರುಗಳು ಸಳನಿಗೆ ಆ ಹುಲಿಯನ್ನ ಕೊಲ್ಲೋದಕ್ಕೆ ಹೇಳ್ತಾರೆ. ಹಳಗನ್ನಡದಲ್ಲಿ ಹೊಯ್ಸಳ ಅಂತ ಹೇಳ್ತಾರೆ. ಅಂದ್ರೆ ಹೊಯ್ ಅಂದ್ರೆ ಹೊಡಿ ಅಂತ, ಸಳ ಅಂದ್ರೆ ಸಳನೇ ಹೊಡಿ ಅಂತ ಕೂಗಿ ಹೇಳ್ತಾರೆ. ಗುರುಗಳ ಆಜ್ಞೆಯಂತೆ ಸಳ ಆ ಹುಲಿಯನ್ನ ತನ್ನ ಖಡ್ಗದಿಂದ ಕೊಂದು ಗುರುಗಳನ್ನ ರಕ್ಷಣೆ ಮಾಡ್ತಾನೆ. ಇದೇ ಘಟನೆ ಮುಂದೆ ಈ ವಂಶದ ಹೆಸರಾಯಿತು ಮತ್ತು ಹುಲಿಯನ್ನ ಕೊಲ್ತಾ ಇರೋ ಸಳನ ಚಿತ್ರವೇ ಹೊಯ್ಸಳ ಸಾಮ್ರಾಜ್ಯದ ಲಾಂಛನವಾಯಿತು ಅಂತ ಹೇಳ್ತಾರೆ. ಐತಿಹಾಸಿಕವಾಗಿ ಹೊಯ್ಸಳರು ಆರಂಭದಲ್ಲಿ ಬಾದಾಮಿ ಚಾಲುಕ್ಯರು ಹಾಗೆ ನಂತರ ಕಲ್ಯಾಣಿ ಚಾಲುಕ್ಯರ ಅಡಿಯಲ್ಲಿ ಸಾಮಂತ ರಾಜರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ರಾಜನ ಹೆಸರು ನೃಪಕಾಮ ಅಂತ. 1026ರಿಂದ 1047 ತನಕ ಈ ವಂಶದ ಮೊದಲ ಪ್ರಮುಖ ರಾಜ ಈತ. ಇವನು ಸಣ್ಣ ಗುಂಪನ್ನ ಕಟ್ಕೊಂಡು ಚೋಳರ ಆಕ್ರಮಣದ ವಿರುದ್ಧ ಹೋರಾಟ ಮಾಡ್ತಾ ತನ್ನ ಪ್ರಭಾವವನ್ನು ಬೆಳೆಸ್ಕೊಳ್ತಾನೆ. ನಂತರ ವಿನಯಾದಿತ್ಯ ಹಾಗೆ 2ನೇ ಎರೆಯಂಗ ಅಂತ. ಇವರ ಕಾಲದಲ್ಲಿ ಹೊಯ್ಸಳರು ಚಾಲುಕ್ಯರ ನಂಬಿಕಸ್ಥ ಸಾಮಂತರಾಗಿ ಬೆಳೆದು ತಮ್ಮದೇ ಆದ ಪ್ರಾದೇಶಿಕ ಶಕ್ತಿಯನ್ನ ಗಟ್ಟಿ ಮಾಡ್ಕೊಳ್ತಾರೆ. ಬೇಲೂರನ್ನ ತಮ್ಮ ಮೊದಲ ಮುಖ್ಯ ಕೇಂದ್ರವನ್ನಾಗಿ ಮಾಡ್ಕೊಳ್ತಾರೆ. ನಂತರ ರಾಜ ವಿಷ್ಣುವರ್ಧನ ಆಳ್ವಿಕೆ ಶುರುವಾಗುತ್ತೆ. ಅದು 1108ರಿಂದ 1152 ತನಕ. ಹೊಯ್ಸಳ ವಂಶದಲ್ಲಿ ಅನೇಕ ರಾಜರು ಬಂದು ಹೋದ್ರೂ ಸಾಮ್ರಾಜ್ಯಕ್ಕೆ ನಿಜವಾದ ಭವ್ಯತೆ ಮತ್ತು ಸ್ವತಂತ್ರ ಅಸ್ತಿತ್ವವನ್ನ ತಂದುಕೊಟ್ಟಿದ್ದು ವಿಷ್ಣುವರ್ಧನ. ಇವನ ಮೂಲ ಹೆಸರು ಬಿಟ್ಟಿದೇವ ಅಂತ. ಇವನ ಆಳ್ವಿಕೆಯನ್ನ ಹೊಯ್ಸಳರ ಸುವರ್ಣ ಯುಗ ಅಂತ ಕರಿಬಹುದು. ಯಾಕೆಂದ್ರೆ ಮಿಲಿಟರಿ ಸಾಧನೆಗಳಾಗಿರಬಹುದು, ಸಾಮ್ರಾಜ್ಯ ವಿಸ್ತರಣೆಯಾಗಿರಬಹುದು, ಇದಕ್ಕೆ ಹೆಚ್ಚು ಗಮನ ಕೊಟ್ಟಿದ್ದೂ ಇದೆ. ವಿಷ್ಣುವರ್ಧನ ಕೇವಲ ಸಾಮಂತ ರಾಜನಾಗಿ ಮಾತ್ರ ಉಳ್ಕೊಳ್ಳೋದಕ್ಕೆ ಬಯಸಲಿಲ್ಲ. ಆತ ಮಹತ್ವಾಕಾಂಕ್ಷಿ ವೀರನಾಗಿರ್ತಾನೆ. ತಲಕಾಡಿನ ವಿಜಯ ಸಾಧಿಸ್ತಾನೆ. ಅದು 1116ರಲ್ಲಿ. ವಿಷ್ಣುವರ್ಧನನ ಅತ್ಯಂತ ದೊಡ್ಡ ಸಾಧನೆ ಅಂತಂದ್ರೆ ದಕ್ಷಿಣ ಕರ್ನಾಟಕದ ಭಾಗವನ್ನ ಆಕ್ರಮಿಸಿಕೊಂಡಿದ್ದ ಬಲಿಷ್ಠ ಚೋಳರನ್ನ ಸೋಲಿಸಿದ್ದು. ಚೋಳರ ಪ್ರಮುಖ ಕೇಂದ್ರವಾಗಿದ್ದ ತಲಕಾಡನ್ನ ವಶಪಡಿಸಿಕೊಂಡ ಮೇಲೆ ಆತ ತಲಕಾಡುಗೊಂಡ ಅನ್ನೋ ಬಿರುದನ್ನ ಕೂಡ ಪಡೆದುಕೊಳ್ತಾನೆ. ಇದರ ನೆನಪಿಗಾಗಿ ಆತ ನಿರ್ಮಿಸಿದ್ದು ಬೇಲೂರಿನ ಚನ್ನಕೇಶವ ಮತ್ತು ತಲಕಾಡಿನ ಕೀರ್ತಿನಾರಾಯಣ ದೇವಸ್ಥಾನಗಳು. ಚಾಲುಕ್ಯರ ವಿರುದ್ಧ ಕೂಡ ಈತನ ಹೋರಾಟ ಗಮನ ಸೆಳೆಯುತ್ತೆ. ತನ್ನ ಒಡೆಯರಾಗಿದ್ದ ಕಲ್ಯಾಣಿ ಚಾಲುಕ್ಯರ ರಾಜ 6ನೇ ವಿಕ್ರಮಾದಿತ್ಯನ ವಿರುದ್ಧ ಧಗಧಗಿಸ್ತಾ ಇದ್ದ ಯುದ್ಧಗಳನ್ನು ಮಾಡಿ ಕೃಷ್ಣಾ ನದಿ ತನಕ ತನ್ನ ಸಾಮ್ರಾಜ್ಯದ ಗಡಿಯನ್ನ ವಿಸ್ತಾರ ಮಾಡ್ತಾನೆ. ಇನ್ನು ನೆರೆಹೊರೆಯ ರಾಜ್ಯಗಳ ದಂಡಯಾತ್ರೆ ಕೂಡ ಮಾಡಿದ್ದಾನೆ. ನೀಲಗಿರಿ ಅಂದರೆ ತಮಿಳುನಾಡು ಕಡೆ ಉಚ್ಚಂಗಿಯ ಪಾಂಡ್ಯರು ಮತ್ತು ಗೋವಾದ ಕದಂಬರನ್ನ ಸೋಲಿಸಿ ಇಡೀ ದಕ್ಷಿಣ ಭಾರತದಲ್ಲಿ ಹೊಯ್ಸಳರ ಧ್ವಜವನ್ನ ಎತ್ತಿ ಹಿಡಿತಾನೆ.
ಇನ್ನು ಧಾರ್ಮಿಕ ಪಲ್ಲಟ ಕೂಡ ಈತನ ಒಂದು ಆಡಳಿತದಲ್ಲೇ ಆಗುತ್ತೆ. ಹಾಗೆ ಸಾಂಸ್ಕೃತಿಕ ಕೊಡುಗೆ ಕೂಡ ಅಪಾರವಾಗಿ ಸಿಗುತ್ತೆ. ವಿಷ್ಣುವರ್ಧನನ ಕಾಲದಲ್ಲಿ ವೈಚಾರಿಕ ಮತ್ತು ಧಾರ್ಮಿಕ ರಂಗದಲ್ಲಿ ದೊಡ್ಡ ಕ್ರಾಂತಿಯಾಗುತ್ತೆ. ಶ್ರೀ ರಾಮಾನುಜಾಚಾರ್ಯರ ಭೇಟಿಯಾಗುತ್ತೆ. ತಮಿಳುನಾಡಿನಿಂದ ಬಂದಂಥ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕ ಶ್ರೀ ರಾಮಾನುಜಾಚಾರ್ಯರಿಗೆ ವಿಷ್ಣುವರ್ಧನ ಆಶ್ರಯ ನೀಡ್ತಾನೆ. ಜೈನ ಧರ್ಮದಲ್ಲಿದ್ದ ಬಿಟ್ಟಿದೇವ ಇವರ ಪ್ರಭಾವದಿಂದ ಮತಾಂತರಗೊಂಡು ವಿಷ್ಣುವರ್ಧನ ಅನ್ನೋ ಹೆಸರನ್ನು ಪಡೆದುಕೊಳ್ತಾನೆ. ಇನ್ನು ಧಾರ್ಮಿಕ ಸಹಿಷ್ಣುತೆ ಅಂತ ಬಂದಾಗ ವೈಷ್ಣವ ಧರ್ಮಕ್ಕೆ ಪ್ರವೇಶ ಮಾಡಿದ್ರೂ ಆತ ಜೈನ ಧರ್ಮವನ್ನು ದ್ವೇಷ ಮಾಡಲಿಲ್ಲ. ಅವನ ಪಟ್ಟದ ರಾಣಿ ಶಾಂತಲಾದೇವಿ ಕೊನೆ ತನಕ ಜೈನ ಧರ್ಮದ ಪರಮ ಭಕ್ತೆಯಾಗಿರ್ತಾಳೆ. ರಾಜ ವಿಷ್ಣುವರ್ಧನ ವಿಷ್ಣು ದೇವಾಲಯಗಳ ಜೊತೆಗೆ ಜೈನ ಬಸದಿಗಳಿಗೂ ಹಾಗೂ ಶಿವನ ದೇವಸ್ಥಾನಗಳಿಗೂ ಸಮಾನವಾಗಿ ದಾನ ಧರ್ಮಗಳನ್ನು ಮಾಡ್ತಾನೆ. ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಕ ಅನ್ನಿಸ್ಕೊಳ್ತಾನೆ. ವಿಷ್ಣುವರ್ಧನ ಮತ್ತು ರಾಣಿ ಶಾಂತಲಾದೇವಿ ಕಲೆಗೆ ಕೊಟ್ಟಂಥ ಪ್ರೋತ್ಸಾಹ ಇತಿಹಾಸದಲ್ಲಿ ಎಂದೆಂದಿಗೂ ಅಮರ. ರಾಣಿ ಶಾಂತಲಾದೇವಿ ಸ್ವತಃ ಅತ್ಯಂತ ಪ್ರತಿಭಾವಂತ ನೃತ್ಯಗಾರ್ತಿ ಹಾಗೆ ವಿದ್ವಾಂಸಳಾಗಿರ್ತಾಳೆ. ಬೇಲೂರಿನ ದೇವಸ್ಥಾನದ ಗೋಡೆಗಳ ಮೇಲಿರುವಂತಹ ಸುಂದರ ಮದನಿಕೆಯರ ಶಿಲ್ಪಗಳಿಗೆ ಶಾಂತಲಾದೇವಿಯ ನೃತ್ಯದ ಭಂಗಿಗಳೇ ಪ್ರೇರಣೆ ಅಂತ ನಂಬಲಾಗಿದೆ. ಈಗ ನಾವು ಕಲ್ಲಿನಲ್ಲೇ ಜೀವ ತಳೆದ ಹೊಯ್ಸಳರ ಇತಿಹಾಸ ಜೊತೆಗೆ ಆ ಭವ್ಯ ದೇವಸ್ಥಾನ ಹಾಗೆ ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತೆ ಮಾಡಿದ ಆ ಮಹಾನ್ ಸಾಧನೆಯ ಒಂದಷ್ಟು ಕಥೆಗಳನ್ನು ಹೇಳೋದಾದರೆ, ಹೊಯ್ಸಳರ ದೇವಸ್ಥಾನದ ಮುಂದೆ ನಿಂತಾಗ ನಮಗೆ ಮೂಡೋ ಮೊದಲ ಪ್ರಶ್ನೆ, ಆಗಿನ ಕಾಲದಲ್ಲಿ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಇಷ್ಟೊಂದು ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಇದರ ರಹಸ್ಯ ಅಡಗಿರೋದು ಅವರು ಬಳಸಿದ ಕಲ್ಲಿನಲ್ಲಿ. ಹೊಯ್ಸಳ ಶಿಲ್ಪಿಗಳು ದೇವಸ್ಥಾನದ ನಿರ್ಮಾಣಕ್ಕೆ ಗ್ರಾನೈಟ್ ಕಲ್ಲುಗಳ ಬದಲಿಗೆ ಸೋಪ್ ಸ್ಟೋನ್ ಅಥವಾ ಬಳಪದ ಕಲ್ಲನ್ನು ಬಳಸ್ತಾರೆ. ಈ ಕಲ್ಲಿನ ವಿಶೇಷತೆ ಏನು ಗೊತ್ತಾ? ಇದನ್ನು ಗಣಿಯಿಂದ ಹೊರತೆಗೆದಾಗ ಅತ್ಯಂತ ಮೃದುವಾಗಿರುತ್ತೆ. ಶಿಲ್ಪಿಗಳು ತಮಗೆ ಬೇಕಾದ ನಯವಾದ ಅತ್ಯಂತ ಸೂಕ್ಷ್ಮವಾದ ಆಭರಣಗಳ ಕೆತ್ತನೆಗಳನ್ನು ಇದರಲ್ಲಿ ಸುಲಭವಾಗಿ ಮಾಡಬಹುದಾಗಿತ್ತು. ಆದರೆ ಕಾಲ ಕಳೆದ ಹಾಗೆ ವಾತಾವರಣಕ್ಕೆ ತೆರೆದುಕೊಂಡ ಈ ಕಲ್ಲುಗಳು ಕಬ್ಬಿಣದಂತೆ ಗಟ್ಟಿಯಾಗುತ್ತವೆ. ಇದೇ ಹೊಯ್ಸಳ ಕಲೆಯ ದೀರ್ಘಾಯುಷ್ಯದ ರಹಸ್ಯ. ಹೊಯ್ಸಳ ಶೈಲಿಯನ್ನು ನಾವು ಪ್ರಮುಖವಾಗಿ 4 ಭಾಗಗಳಾಗಿ ಗುರುತಿಸಬಹುದು. ನಕ್ಷತ್ರಾಕಾರದ ವಿಮಾನ ಅದರಲ್ಲಿ ಒಂದು, ಅಂದರೆ ದೇವಸ್ಥಾನದ ಗರ್ಭಗುಡಿಯ ಮೇಲಿರುವಂತಹ ಗೋಪುರ ಅಥವಾ ತಳಹದಿ ಏನಿದೆ ಇದು ನಕ್ಷತ್ರದ ಆಕಾರದಲ್ಲಿರುತ್ತೆ. ಇದರಿಂದಾಗಿ ಬೆಳಕು ಮತ್ತು ನೆರಳಿನ ಆಟ ಗೋಡೆಗಳ ಮೇಲೆ ಅದ್ಭುತವಾಗಿ ಕಾಣಿಸುತ್ತೆ. ಇನ್ನು ಮುಖಮಂಟಪ, ಭಕ್ತರು ಪ್ರವೇಶ ಮಾಡೋ ಭವ್ಯವಾದ ಪ್ರವೇಶ ದ್ವಾರ ಇದಾಗಿರುತ್ತೆ. ಇನ್ನು ಗಜಮಂಟಪ ಅಂದರೆ ಆನೆಗಳ ಕೆತ್ತನೆಗಳಿಂದ ಅಲಂಕೃತವಾಗಿರೋ ಸುಂದರ ಮಂಟಪಗಳು. ಇನ್ನು ಜಗತಿ ಅಂತ, ಇದು ದೇವಸ್ಥಾನದ ಸುತ್ತ ಇರುವ ಎತ್ತರವಾದ ಪ್ರದಕ್ಷಿಣಾ ಪಥ. ಹೊಯ್ಸಳ ಸಾಮ್ರಾಜ್ಯವನ್ನು ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ದ ಕೀರ್ತಿ ಸಲ್ಲೋದು ರಾಜ ಬಿಟ್ಟಿದೇವನಿಗೆ. ಮೊದಲೇ ಹೇಳಿದೆ ನಾನು, ಜಗದ್ಗುರು ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರ ಆದಮೇಲೆ ಈ ರಾಜ ವಿಷ್ಣುವರ್ಧನನಾಗ್ತಾನೆ. ಆಗ ಪ್ರಸಿದ್ಧನಾದ ಮೇಲಂತೂ ತನ್ನ ಆಡಳಿತದಲ್ಲಿ ಈ ಶಿಲ್ಪ ಕಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಇಷ್ಟೊಂದು ಕೊಡುಗೆ ಕೊಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ತಲಕಾಡಿನಲ್ಲಿ ಚೋಳರ ವಿರುದ್ಧ ಸಾಧಿಸಿದ ಐತಿಹಾಸಿಕ ವಿಜಯದ ನೆನಪಿಗಾಗಿ ರಾಜ ವಿಷ್ಣುವರ್ಧನ 1117ರಲ್ಲಿ ಬೇಲೂರಿನಲ್ಲಿ ನಿರ್ಮಿಸಿದ ದೇವಸ್ಥಾನವೇ ಜಗತ್ಪ್ರಸಿದ್ಧ ಚನ್ನಕೇಶವ ದೇವಸ್ಥಾನ. ಚನ್ನ ಅಂದರೆ ಕನ್ನಡದಲ್ಲಿ ಸುಂದರ ಅನ್ನೋ ಅರ್ಥ. ನಿಜಕ್ಕೂ ದೇವಾಲಯದ ಸೌಂದರ್ಯ ಅಷ್ಟೇ ಸುಂದರವಾಗಿದೆ. ಇನ್ನು ಬೇಲೂರಿನ ಗೋಡೆಗಳ ಮೇಲೆ ಕೆತ್ತಲಾಗಿರೋ ಮದನಿಕೆ ಅಥವಾ ಶಿಲಾ ಬಾಲಿಕೆಯರ ಶಿಲ್ಪಗಳು ಜೀವಂತ ಯುವತಿಯರ ರೀತಿ ಭಾಸವಾಗುತ್ತೆ. ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ಶೃಂಗಾರ ಮಾಡಿಕೊಳ್ತಾ ಇರೋ ಸುಂದರಿ, ಮಳೆಯಲ್ಲಿ ನೆನೀತಾ ಇರೋ ನಾರಿ, ನಾಟ್ಯವಾಡ್ತಾ ಇರೋ ನೃತ್ಯಗಾರ್ತಿ, ಹೀಗೆ ಪ್ರತಿಯೊಂದು ಶಿಲ್ಪವೂ ಕಲೆಯ ಪರಾಕಾಷ್ಠೆ. ಇಲ್ಲಿನ ಕಂಬಗಳನ್ನು ಕಲ್ಲಿನಿಂದನೇ ಕೆತ್ತನೆ ಮಾಡಿದರೂ ಕೂಡ ಅವುಗಳನ್ನು ಲೇತ್ ಯಂತ್ರದಲ್ಲಿ ತಿರುಗಿಸಿ ನಯಗೊಳಿಸಿದಂತೆ ಹೊಳಿತಾ ಇದೆ. ಬೇಲೂರಿನಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿದೆ ಹೊಯ್ಸಳರ ಮತ್ತೊಂದು ರಾಜಧಾನಿ ಹಳೇಬೀಡು. ಇಲ್ಲಿರುವಂತಹ ಹೊಯ್ಸಳೇಶ್ವರ ದೇವಸ್ಥಾನ ಜಗತ್ತಿನ ಅತಿ ದೊಡ್ಡ ಶಿವ ದೇವಸ್ಥಾನಗಳಲ್ಲೊಂದು. ಇದರ ಇತಿಹಾಸ ಅತ್ಯಂತ ರೋಚಕ ಮತ್ತು ಸ್ವಲ್ಪ ವಿಷಾದನೀಯ ಕೂಡ ಹೌದು. ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಸತತವಾಗಿ 240 ವರ್ಷಗಳ ಕಾಲ ನಡೆಯುತ್ತೆ. ಆದರೂ ಇದು ಸಂಪೂರ್ಣ ಆಗಿಲ್ಲ. ಇಂದಿಗೂ ಇದು ಅಪೂರ್ಣವಾಗಿ ಉಳ್ಕೊಂಡಿದೆ. ಬಹಿರಾಕ್ರಮಣಗಳು ಹಾಗೆಯೇ ಸಾಮ್ರಾಜ್ಯದ ಪತನದ ಕಾರಣದಿಂದ ಇದರ ಗೋಪುರಗಳ ನಿರ್ಮಾಣ ನಿಂತು ಹೋಗುತ್ತೆ. ಆದರೆ ಅಪೂರ್ಣವಾಗಿದ್ದರೂ ಇದರ ಸೌಂದರ್ಯಕ್ಕೆ ಸಾಟಿ ಮಾತ್ರ ಬೇರೆಲ್ಲೂ ಇಲ್ಲ. ಈ ದೇವಸ್ಥಾನದ ಬಾಹ್ಯ ಗೋಡೆಗಳ ಮೇಲೆ 20,000ಕ್ಕೂ ಹೆಚ್ಚು ಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವಸ್ಥಾನದ ತಳಭಾಗದಲ್ಲಿ ಸಾಲಾಗಿ ಕೆತ್ತಲಾಗಿರುವ ಆನೆಗಳು, ಸಿಂಹಗಳು, ಕುದುರೆಗಳು ಹಾಗೆ ಲತೆಗಳ ಸಾಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ
ಸಾವಿರಾರು ಆನೆಗಳ ಕೆತ್ತನೆಗಳಿದ್ರೂ ಕೂಡ ಒಂದು ಆನೆಯ ಮುಖಭಾವ ಮತ್ತೊಂದು ಆನೆಯ ಮುಖಭಾವಕ್ಕೆ ಹೋಲಿಕೆ ಆಗೋದೇ ಇಲ್ಲ. ಪ್ರತಿಯೊಂದು ಕೂಡ ವಿಶಿಷ್ಟವಾಗಿದೆ. ಮಹಾಭಾರತ, ರಾಮಾಯಣದ ಕಥೆಗಳನ್ನು ಕಲ್ಲಿನ ಗೋಡೆಗಳ ಮೇಲೆ ಸಿನಿಮಾ ರೀತಿಯಂತೆ ಕೆತ್ತಿರುವ ಶಿಲ್ಪಿಗಳ ಜಾಣ್ಮೆಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಹೊಯ್ಸಳರ ಕಲಾ ಪ್ರವಾಸ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ. ಅಲ್ಲಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿರೋ ಮೈಸೂರು ಜಿಲ್ಲೆಯ ತಿರುಮಕೂಡಲು ಹೊಯ್ಸಳರ ರಾಜ 3ನೇ ನರಸಿಂಹ ದಂಡನಾಯಕನಾಗಿದ್ದಂಥ ಸೋಮನಾಥ ಅನ್ನೋನು ಈ ಗ್ರಾಮ ಹಾಗೂ ದೇವಸ್ಥಾನವನ್ನು ನಿರ್ಮಿಸ್ತಾನೆ. ಬೇಲೂರು ಮತ್ತು ಹಳೇಬೀಡಿಗೆ ಕಂಪೇರ್ ಮಾಡಿದರೆ ಈ ದೇವಸ್ಥಾನ ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಹೊಯ್ಸಳ ಶೈಲಿಯ ಎಲ್ಲ ಲಕ್ಷಣಗಳನ್ನು ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡಿರೋ ಸಂಪೂರ್ಣ ದೇವಸ್ಥಾನ ಇದು. 3 ಗರ್ಭಗುಡಿಗಳಿರುವಂತಹ ಈ ತ್ರಿಕುಟಾಚಲ ದೇವಸ್ಥಾನದ ಒಳಗಡೆ ಕಾಲಿಟ್ರೆ ಸೀಲಿಂಗ್ ಅಥವಾ ಮೇಲ್ಛಾವಣಿಯಲ್ಲಿ ಕೆತ್ತಲಾಗಿರೋ ಕಮಲದ ಹೂವಿನ ಕೆತ್ತನೆಗಳು ನಮ್ಮ ಕಣ್ಣು ಕೋರೈಸೋ ಹಾಗೆ ಮಾಡುತ್ತೆ. ಇದು ಹೊಯ್ಸಳ ಶಿಲ್ಪಕಲೆಯ ಪ್ರೌಢಿಮೆಗೆ ಸಾಕ್ಷಿ. ಶತಶತಮಾನಗಳ ಕಾಲ ಇತಿಹಾಸದ ಮೌನ ಸಾಕ್ಷಿಯಾಗಿ ನಿಂತಿದ್ದ ಈ 3 ದೇವಸ್ಥಾನಗಳಿಗೆ 2023ರ ಸೆಪ್ಟೆಂಬರ್ ತಿಂಗಳಲ್ಲಿ ಜಗತ್ತಿನ ಅತ್ಯುನ್ನತ ಗೌರವ ಒದಗಿ ಬಂತು. ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರದ ಈ 3 ಪವಿತ್ರ ತಾಣಗಳನ್ನು ಒಟ್ಟಾಗಿ ಹೊಯ್ಸಳರ ಪವಿತ್ರ ಸಮೂಹ ಅನ್ನೋ ಹೆಸರಿನಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಅಧಿಕೃತವಾಗಿ ಸೇರಿಸಲಾಯಿತು. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಹೆಮ್ಮೆಯ ವಿಷಯ. ಈ ಸೇರ್ಪಡೆಯೊಂದಿಗೆ ಇವು ಭಾರತದ 41ನೇ ವಿಶ್ವ ಪರಂಪರೆಯ ತಾಣವಾಗಿ ಇತಿಹಾಸವನ್ನು ಸೃಷ್ಟಿಸಿದಾವೆ. ಜಗತ್ತಿನ ಪ್ರವಾಸಿ ಭೂಪಟದಲ್ಲಿ ಕರ್ನಾಟಕದ ಕೀರ್ತಿ ಪತಾಕೆ ಮತ್ತಷ್ಟು ಎತ್ತರಕ್ಕೆ ಹಾರಿತು. ನಮ್ಮ ಪೂರ್ವಜರ ಕಲಾ ನೈಪುಣ್ಯತೆಗೆ ಜಾಗತಿಕ ಮುದ್ರೆ ಸಿಕ್ಕಂತಾಯಿತು. ಹೊಯ್ಸಳ ಸಾಮ್ರಾಜ್ಯದ ಇತಿಹಾಸ ಮತ್ತು ಅವರು ಬಿಟ್ಟು ಹೋದ ಈ ಕಲಾ ಸೌಂದರ್ಯ ನಮಗೆ ಕೇವಲ ಪ್ರವಾಸಿ ತಾಣಗಳಾಗಿ ಉಳ್ಕೊಂಡಿಲ್ಲ, ಅವು ನಮ್ಮ ಸಂಸ್ಕೃತಿಯ ಬೇರುಗಳು. ಜಕಣಾಚಾರಿ, ಡಂಕಣಾಚಾರಿ, ಮಲ್ಲಿತಮ್ಮನಂತಹ ಮಹಾನ್ ಶಿಲ್ಪಿಗಳು ತಮ್ಮ ರಕ್ತವನ್ನೇ ಬೆವರಾಗಿಸಿ ಕಲ್ಲಿಗೆ ಜೀವ ತುಂಬಿದ ಪುಣ್ಯ ಭೂಮಿ ಇದು. ಇಂದು ಯುನೆಸ್ಕೋ ಮಾನ್ಯತೆ ಸಿಕ್ಕಿರೋದ್ರಿಂದ ಇವುಗಳ ಸಂರಕ್ಷಣೆ ಮತ್ತಷ್ಟು ಕಟ್ಟುನಿಟ್ಟಾಗಿ ನಡೀತಾ ಇದೆ. ಆದರೆ ಒಬ್ಬ ಜವಾಬ್ದಾರಿಯುತ ಭಾರತೀಯನಾಗಿ, ಕನ್ನಡಿಗನಾಗಿ ಈ ಭವ್ಯ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಧಕ್ಕೆ ಬಾರದ ರೀತಿ ಜೋಪಾನವಾಗಿ ತಲುಪಿಸೋದು ನಮ್ಮೆಲ್ಲರ ಕರ್ತವ್ಯ. ಇನ್ಯಾಕ್ ತಡ, ಯಾವಾಗಲಾರು ಬಿಡುವು ಮಾಡಿಕೊಂಡು ಈ 3 ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಕಲ್ಲಿನಲ್ಲಿ ಅರಳಿದ ಆ ಕಾವ್ಯವನ್ನ ನಿಮ್ಮ ಕಣ್ಣುಗಳಿಂದಲೇ ಆಸ್ವಾದಿಸಿ. ಹೊಯ್ಸಳರ ಈ ಭವ್ಯ ಇತಿಹಾಸದ ಬಗ್ಗೆ ನಿಮಗೆ ಹೇಗನ್ಸುತ್ತೆ? ನಿಮ್ಮ ಉತ್ತರವನ್ನ, ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.